ಹಲೋ ಚಾಂಪಿಯನ್ಸ್, ಎಲ್ಲರೂ ಸಗದಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪರ್ಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಕೆಲವೊಬ್ಬರೆಲ್ಲ ಕೇಳ್ತಿದ್ರು, ಹುಡುಗರು ಕಮೆಂಟ್ಸ್ ಹಾಕಿದರು ಅಥವಾ ಕೆಲವೊಂದು ಫಾರ್ಮಲ್ಲೆಲ್ಲ ಫಿಲ್ ಮಾಡಿ, ಸರ್ ಸೈನ್ಸ್ ಹೆಂಗೆ ಓದೋದು, ಹೆಂಗೆ ನೆನ್ಪಿಡ್ಕೊಳೋದು, ಆ್ಯಂಡ್ ಎಸ್ಪೆಷಲಿ ಫಾರ್ಮುಲಾಸ್, ರಿಯಾಕ್ಷನ್ಸ್ ಅಂತ ಬಂದಾಗ, ಆ್ಯಂಡ್ ಅದಷ್ಟೇ ಅಲ್ಲ, ಮೇಯ್ನ್ ಕ್ವಶನ್ ಆನ್ಸರ್ಸು ಸಾಲ್ವ್ ಮಾಡಬೇಕಾದ್ರೆ ಹೆಂಗೆ ಜಡ್ಜ್ ಮಾಡೋದು, ಎಲ್ಲಿಂದ ಬರುತ್ತೆ ಕ್ವಶನ್ಸು. ಯಾಕಂದರೆ 1 ಮಾರ್ಕ್ಸು 2 ಮಾರ್ಕ್ಸ್ ಅಂದರೆ ಕೆಲವೊಂದು ಸಲ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಮಿನಿಮಮ್ 4-5 ಕ್ವಶನ್ ಅಂತೂ, ಅಥವಾ 4-5 ಮಾರ್ಕ್ಸ್ ಕ್ವಶನ್ ಅಂತೂ ಎಲ್ಲಾದರೂ ಒಂದು ಸ್ವಲ್ಪ ಅಪ್ಲೈಡ್ ಕೇಳಿರ್ಬೋದು, ಅಥವಾ ಎಲ್ಲಾದರೂ ಮಿಡಲಿಂದ ಕೇಳಿರೋ ಚಾನ್ಸಸ್ ಸಾಕಷ್ಟಿದೆ. ಸೊ ಟೆಕ್ಸ್ಟ್ ಬುಕ್ ಓದಲೇಬೇಕು. ನಾನು ಟೆಕ್ಸ್ಟ್ ಬುಕ್ ಮಿಸ್ ಮಾಡ್ತೀನಿ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಇಫ್ ಯು ವಾಂಟ್ ಟು ರಿಯಲಿ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ಸೈನ್ಸ್, ದೆನ್ ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಟಿಲ್ ಎಂಡ್. ಸೊ ವಿಡಿಯೋನ ನೋಡಿರಿ, ಏನೇನು ಸ್ಟ್ರಾಟಜೀಸ್ ಯೂಸ್ ಮಾಡ್ಬೋದು, ಸೊ ಹೌ ಕ್ಯಾನ್ ಐ ಬೆಟರ್ ಮೈ ಮಾರ್ಕ್ಸ್. ಆ್ಯಂಡ್ ಇನ್ನೊಂದು ಸಿಂಪಲಾಗಿ ಹೇಳಬೇಕು ಅಂದರೆ, ಇಟ್ಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್ ಟು ಸ್ಕೋರ್. ಓಕೆ, 80ಗೆ, ಸೊ 80ಗೆ ಅಬೌವ್ 75 ಸ್ಕೋರ್ ಮಾಡೋದೇನು ಕಷ್ಟ ಅಲ್ಲೇ ಅಲ್ಲ. ಆ್ಯಂಡ್ 70 ಅಥವಾ 100ಗೆ, ಸೊ 100ಗೆ ಅಬೌವ್ 90 ಸ್ಕೋರ್ ಮಾಡೋದಂತೂ ಗೋಲಿ ಹೊಡೆದಂಗೆ. ಅಷ್ಟು ಈಸಿ ಅಂದರೆ ಅಷ್ಟು ಈಸಿ. ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ, ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಡಿಸ್ಕಷನ್ ಮಾಡೋಣ ಇಲ್ಲಿ. ಆ್ಯಂಡ್ ಇದು ಒಂದೇನಾ ಇಲ್ಲ, ಈಗ ನಾನು ಏನು ವೀಡಿಯೋಸ್ ಮಾಡ್ತಿರ್ತೀನಿ, ಸೊ ಅದರಲ್ಲೂ ಚೆಕ್ ಮಾಡ್ತೀರಿ. ಬಿಕಾಸ್ ಕೆಲವೊಂದರಲ್ಲಿ ಹೆಂಗೆ ಶಾರ್ಟ್ಕಟ್ಸ್ ಆಯಿತು ಅಥವಾ ಹೆಂಗೆ ಟೈಮ್ ಸೇವಿಂಗ್ ಆಯಿತು ಅದನ್ನು ಮಾಡಿರ್ತೀನಿ. ಲೈಕ್ ಆಲ್ಮೋಸ್ಟ್ ಈಚ್ ಆ್ಯಂಡ್ ಎವ್ರಿ ಚಾಪ್ಟರಲ್ಲಿ ಎಕ್ಸಾಮಿಗೆ ಬಂತು ಅಂದರೆ ಹೌ ಕ್ಯಾನ್ ಯು ಸೇವ್ ದ ಟೈಮ್ ಇನ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, ಸೊ ದಟ್ ಮುಂದಿಂದು ಎಲ್ಲೋ ಯಾವುದೋ ಕಾನ್ಸೆಪ್ಟು ನಿಮಗೆ ಟೈಮ್ ಸ್ವಲ್ಪ ಕನ್ಸಂಪ್ಷನ್ ಆಗ್ತಿದೆ ಅಥವಾ ಸ್ವಲ್ಪ ಇನ್ಡೆಪ್ತ್ ಬರಿಬೇಕಾಗತ್ತೆ, ಟೈಮ್ ಆರಾಮ್ ಸಿಗುತ್ತೆ. ಟೈಮ್ ಮ್ಯಾನೇಜ್ ಮಾಡೋದಂತೂ ಏನು ಕಷ್ಟ ಅಲ್ವೇ ಅಲ್ಲ. ನೋಡೋಣ, ವಿತೌಟ್ ವೇಸ್ಟಿಂಗ್ ಟೈಮ್ ನೋಡೋಣ ಏನೇನು ಮಾಡಬೇಕು ಅಂತ. ಯಾಕಂದ್ರೆ ಟೈಮ್ ಅಂತಿದ್ದೀನಿ, ನಾನೇ ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ಆಗಲ್ಲ. ಕನೆಕ್ಟ್, ಯಾರ ಜೊತೆ ಕನೆಕ್ಟ್ ಆಗಿರಿ, ಯಾರು ನಿಮಗೆ ತುಂಬ ಒಂಥರ ಮೋಟಿವೇಶನ್ ಮಾಡ್ತಾರೆ. ಸೊ ಎಜುಕೇಟರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆರ್ ಆಲ್ಸೋ ಎಜುಕೇಟರ್ಸ್. ಸೊ ಡಿಸ್ಕಷನ್ ಮಾಡಿರಿ ಫ್ರೆಂಡ್ಸ್ ಜೊತೆ, ಇದು ಯಾಕೆ ಹಿಂಗಾಗುತ್ತೆ, ಇದು ಯಾಕೆ ಹಿಂಗೆ, ಸೊ ಹೌ ಟು ಸಾಲ್ವ್ ದಿಸ್. ಸೊ ನಿಮಗೆ ಗೊತ್ತಾಗಿಲ್ವಾ, ಬನ್ನಿರಿ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಸೊ ನಾನು ಹೆಲ್ಪ್ ಮಾಡ್ತೀನಿ, ಸೊ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಅದಾದಮೇಲೆ ಎಜುಕೇಟರ್ಸ್ ಆಯಿತು, ಮೆಂಟರ್ಸ್ ಆಯಿತು, ನಿಮ್ಮ ನೆಸೆಸಿಟಿಗೆ ಅಥವಾ ನಿಮ್ಮ ರಿಕ್ವೈರ್ಮೆಂಟ್ಸ್ಗೆ, ಸೊ ಹೂ ಕ್ಯಾನ್ ಅಡ್ಜಸ್ಟ್, ಹೂ ಗಿವ್ ಟೈಮ್, ಅವ್ರ ಜೊತೆ ಕನೆಕ್ಟ್ ಆಗಿರಿ. NCERT ಕ್ವಶನ್ಸ್ ಏನಿದೆ, ಸೊ NCERT ಕಾನ್ಸೆಪ್ಟ್ಸ್ ಅಂತೂ ನೀವು ಮಾಡಲೇಬೇಕು. ಯು ಕೆನಾಟ್ ಮಿಸ್ ಎನಿ ಪರ್ಟಿಕ್ಯುಲರ್ ಥಿಂಗ್. ಆಲ್ ದೋಸ್ ದಟ್ ಈಸ್ ದೇರ್ ಇನ್ ದ NCERT ಟೆಕ್ಸ್ಟ್ ಬುಕ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟು ಇಂಟ್ರೊಡಕ್ಷನ್ ಆಯಿತು, ಸಮ್ಮರಿ ಆಯಿತು, ಬೇಕು ಅದೂ ಮಿಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅಲ್ಲಿಂದನೂ ಕೇಳ್ಬೋದು. ನೆಕ್ಸ್ಟು ಪ್ರಾಕ್ಟೀಸ್ ಇನ್ ಟೆಕ್ಸ್ಟ್ ಕ್ವಶನ್ಸ್. ಇದು ಎಷ್ಟು ಜನ ಮಿಸ್ ಮಾಡ್ತೀರಾ ಅಂದರೆ, ಜಸ್ಟ್ ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಇದಾಮೇಲೆ ಬರ್ತೀನಿ. ಇದು ಟೆಕ್ಸ್ಟ್ ಬುಕ್ ಕ್ವಶನ್, ಯಾವುದು ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್. ಸೊ ಈ ಟೆಕ್ಸ್ಟ್ ಬುಕ್ ಕ್ವಶನ್ಸು ನೀವು ನೋಡಿದ್ರಿ ಅಂದರೆ, ಇಲ್ಲಿ ಮಿಲ್ಕ್ಮ್ಯಾನ್ ಆ್ಯಡ್ಸು. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ನು ಹಿಂದೆ 2019ಇಂದ ಈ ಹೊಸ ಸಿಲೆಬಸ್ ಬಂದಿರೋದು ಕೇಳಿದ್ದಾರೆ, ಒಂದು ಸಲ ಕೇಳಿದ್ದಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇದ್ರ ಮೇಲಂತೂ ಸಾಕಷ್ಟು ಸಲ ಕೇಳಿದ್ದಾರೆ. ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಎಷ್ಟು ಸಲ ಕೇಳಿದಾರೋ ಲೆಕ್ಕನೇ ಇಲ್ಲ. ಗಿವ್ ಟು ಇಂಪಾರ್ಟೆಂಟ್ ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ. ಸೊ ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ ಇಂಪಾರ್ಟೆನ್ಸು, ವಾಷಿಂಗ್ ಸೋಡಾ ಬೇಕಿಂಗ್ ಸೋಡಾನೇ ಕೇಳಿರ್ಬೋದು, ಅಥವಾ ಇನ್ನೂ 4 ಕೇಳಿರ್ಬೋದು. 4 ಕೇಳಿಲ್ಲ, ಲೈಕ್ ಆ 4 ಪಾಯಿಂಟ್ಸ್ ಏನಿದೆ, ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್, ವಾಷಿಂಗ್ ಸೋಡಾ, ಇದರಿಂದ ಯಾವುದರಿಂದ ಯೂಸಸ್ ಅಂತೂ ಒಂದು ಕೇಳ್ತಾರೆ. ಓಕೆ, ನಾವು ಯೂಸಸ್ ನೋಡ್ತಿದ್ದೀವಿ, ನಾ ಎಲ್ಲ ಯೂಸಸ್ಸನ್ನು ನೋಡ್ಕೋಬೇಕು ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. ಯಾಕಂದರೆ ಈ ಕ್ವಶನ್ಸ್ನ ಟೆಕ್ಸ್ಟ್ ಬುಕ್ ಹಿಂದೆ ಇರೋ ಕ್ವಶನ್ಸ್ನ ಮಿಸ್ ಮಾಡಲೇಬಾರ್ದು. ನೀವು ಪ್ರತಿಯೊಂದು ಕಾನ್ಸೆಪ್ಟ್ ಓದಬೇಕಾದ್ರೆ, ಓಕೆ ಕಾನ್ಸೆಪ್ಟ್ ನೆಕ್ಸ್ಟ್ ಬರ್ತೀನಿ. ಕ್ರಾಫ್ಟ್ ಎಫೆಕ್ಟಿವ್ ಸ್ಟಡಿ ನೋಟ್ಸ್. ಈಗ ಸ್ಟಡಿ ನೋಟ್ಸ್ ಅಂದಾಗ, ಓಕೆ ಅಲ್ಲಿಗೆ ಬರಬೇಕು. ಸೊ ಸ್ಟಡಿ ನೋಟ್ಸ್ ಅಂದಾಗ ನೀವೇನು ಓದ್ತಿರ್ತೀರ ಎಲ್ಲದೂ ಇಂಪಾರ್ಟೆಂಟ್ ಅಂತ ಮಾಡ್ಕೊಳೋದಲ್ಲ. ನಿಮಗೆ ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಓದಬೇಕಾದ್ರೆ ಇದು ಒಂದು ಪಾಯಿಂಟ್ ಇರುತ್ತೆ ಅಥವಾ ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಡೆಫಿನೇಷನ್ಸ್ ಇರುತ್ತೆ. ಆ ಡೆಫಿನೇಷನ್ನ ಕೆಲವೊಂದು ಹೆಂಗಿದೆ ಹಾಗೆ ಬರಬೇಕಾದ್ರೆ, ಎಸ್ಪೆಷಲಿ ಲಾಸ್ ಅಂದಾಗ.
ಸೊ ಲಾಸ್ಟ್ ಡೆಫಿನೇಷನ್ ಆಗಲ್ಲ. ಬಟ್ ಸ್ಟಿಲ್ ಈಗ ಯಾವುದೋ ಡೆಫಿನೇಷನ್ ನಿಮಗೆ ತುಂಬ ಚೇಂಜಸ್ ಮಾಡಿದ್ರಿ ಅಂದರೆ ಸೆಂಟೆನ್ಸೇ ಏನೇನೋ ಆಗ್ಬಿಡುತ್ತೆ. ಸೊ ಅಂಥದ್ದು ಏನಿದೆ ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆ ಹಾಗೆ ಬರೆಯೋದಕ್ಕೆ ಟ್ರೈ ಮಾಡಿರಿ. ಇಲ್ಲ ಅರ್ಥ ಮಾಡ್ಕೊಂಡು ಬರಿತೀರಾ ಅಂದರೆ ಇಟ್ಸ್ ರಿಯಲಿ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದ್ರೂ ಈಗ ಒಂದೊಂದು ಪಾಯಿಂಟ್ಸು ನಾನು ಕೆಮಿಕಲ್ ರಿಯಾಕ್ಷನ್ಸ್ ಮಾಡಬೇಕಾದ್ರೆ ಹೇಳಿದ್ದೆ ಕಲರ್ಸು. ಸೊ ಕಲರ್ಸ್ ಆಯಿತು, ಅಥವಾ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸು ರೀಸೆಂಟಾಗಿ ಮಾಡಬೇಕಾದ್ರೆ ಯಾವುದು ಸೋಡಿಯಂ ಜಿಂಕೇಟ್ ನೀವು ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲೂ ಓದಲ್ಲ. ಸೊ ಅಲ್ಲೊಂದೇ. ಸೊ ಅದರದ್ದು ಫಾರ್ಮುಲಾ, ಕೆಮಿಕಲ್ ಫಾರ್ಮುಲಾ, ಸೊ ಅದೆಲ್ಲ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಅದು ಮಿಸ್ ಮಾಡಿದ್ರಿ, ಎಲ್ಲೋ ಕೇಳಿದ್ರು ಹೋಯ್ತಲ್ಲ. ಸೊ ಅದಕ್ಕೆ ನೋಟ್ಸ್ ಮಾಡಬೇಕಾದ್ರೆ ಡಯಾಗ್ರಾಮ್ಸು ಫ್ಲೋ ಚಾರ್ಟ್ಸ್ ಮಾಡ್ಕೊತೀರಾ ಅಂದ್ರೂ ಫ್ಲೋ ಚಾರ್ಟ್ಸ್, ಕೆಲವೊಂದು ಚಾಪ್ಟ್ರಲ್ಲಿ ಫ್ಲೋ ಚಾರ್ಟ್ಸ್ ನಿಮಗೆ ಗೊತ್ತಿತ್ತು ಅಂದರೆ ನೀವು ಇಡೀ ಆನ್ಸರ್ ಅದ್ರ ಬಗ್ಗೆ ಏನು ಕೇಳಿದ್ರು ಹೇಳ್ಬೋದು. ಈಗ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಫ್ಲೋ ಚಾರ್ಟ್ದು ಮೆಟಲ್ಸ್ ನಾನ್ ಮೆಟಲ್ಸಲ್ಲಿ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ಸೊ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಹೈಯರ್ ರಿಯಾಕ್ಟಿವಿಟಿ, ಮಿಡಲ್ಲು, ಲೋವರ್ ರಿಯಾಕ್ಟಿವಿಟಿ. ಸೊ ನೀವು ಆ ಫ್ಲೋ ಚಾರ್ಟ್ ಏನಿದೆ ಆ ಫ್ಲೋ ಚಾರ್ಟ್ ತಲೆಯಲ್ಲಿತ್ತು ಅಂದರೆ ನೀವು ಯಾವ ಎಕ್ಸ್ಟ್ರಾಕ್ಷನ್ ಕೇಳಿದ್ರೂ ಓಕೆ ಫಸ್ಟ್ ಏನಿದೆ, ಸೆಕೆಂಡ್ ಪಾಯಿಂಟ್ ಏನಿದೆ, ಥರ್ಡ್ ಪಾಯಿಂಟ್ ಏನಿದೆ ಅದನ್ನೇ ಸೆಂಟೆನ್ಸ್ ಮಾಡ್ಕೊಂಡು ಬರೋದ್ರಿ ಅಂದರೆ ಫುಲ್ ಮಾರ್ಕ್ಸ್. ಸೊ ಫ್ಲೋ ಚಾರ್ಟ್ ಆ ಎಕ್ಸ್ಟ್ರಾಕ್ಷನ್ ಮೇಲೂ ಒಂದು ಕ್ವಶನ್ ಬಂದು ಕೇಳ್ತಾರೆ, ಪಕ್ಕಾ ಕೇಳ್ತಾರೆ. ಸೊ ಅದಕ್ಕೆ ಫ್ಲೋ ಚಾರ್ಟ್ ಕೆಲವೊಂದು ಸಬ್ಜೆಕ್ಟ್ಸಲ್ಲಿ ಫ್ಲೋ ಚಾರ್ಟ್ಸ್ ಗೊತ್ತಿತ್ತು ಅಂದರೆ ಬಯಾಲಜಿಲು ಕೆಲವೊಂದು ಫ್ಲೋ ಚಾರ್ಟ್ಸ್ ನೀವು ಮಾಡ್ಕೋಬೋದು. ಹೇಳ್ತೇನೆ, ಇಲ್ಲ ಅಂದರೂ ಮೇಹೂನ ಚಿಂತೆ ಮಾಡಿಬಿಡ್ರಿ. ಸೊ ರಿವೈಸ್ ರೆಗ್ಯುಲರ್ಲಿ ನೋಟ್ಸ್ನ ನಾನು ಯಾವಾಗೂ ಒಂದು ಸಲ ಓದ್ತೀನಿ, ಅದಾದಮೇಲೆ ಒಂದು ತಿಂಗಳು ಬಿಟ್ಟು ಓದ್ತೀನಿ. ಒಂದು ತಿಂಗಳು ಬಿಟ್ಟರು ಓದಿದ್ರೆ ನಿಮ್ಮ ತಲೆಯಲ್ಲಿ ಟಾಟಾ ಬೈ ಬೈ ಅಂತ ಹೇಳಿ ಹೋಗಿರುತ್ತೆ. ಸೊ ಹೆಂಗೆ ರಿವಿಷನ್ ಮಾಡಬೇಕು ಅದು ಹೇಳ್ತೀನಿ, ಅಂದರೆ ಲೈಕ್ ಅಟ್ ವಾಟ್ ಇಂಟರ್ವಲ್ಸ್ ಆಫ್ ಟೈಮ್. ಎಕ್ಸಸೈಸ್ ಕ್ವಶನ್ಸು ಹೇಳಿದ್ದೀನಿ. ಸೊ ಎಕ್ಸಸೈಸ್ ಕ್ವಶನ್ಸ್ನ ಮಿಸ್ ಮಾಡಲೇಬಾರ್ದು. ಪಿ ವೈ ಕ್ಯೂಸ್ ಏನು ಮಾಡ್ತಾರೆ, ಕೆಲವೊಬ್ರು ನೋಡೋದಕ್ಕೂ ಹೋಗಲ್ಲ. ದಟ್ ಈಸ್ ವೆರಿ 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 ರಾಂಗ್. ಪಿ ವೈ ಕ್ಯೂಸ್ ನೀವು ನೋಡಿದ್ರಿ ಅಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ಸಾಕಷ್ಟು ಕ್ವಶನು ಪಿ ವೈ ಕ್ಯೂಸಿಂದನೇ ಕೇಳಿರ್ತಾರೆ, ಸ್ವಲ್ಪ ಚೇಂಜಸ್ ಮಾಡಿ ಕೇಳಿರ್ತಾರೆ, ಅಥವಾ ಹೆಂಗಿದೆಯೋ ಹಾಗೆ ಕೇಳಿರ್ತಾರೆ. ಸೊ ಸೋಷಲ್ಲು ಸಾಕಷ್ಟು ಹಾಗೆ ಕೇಳಿದ್ದಾರೆ, ಸೈನ್ಸೂ ಸಾಕಷ್ಟು ರಿಪೀಟ್ ಆಗಿದೆ. ನೀವು ಬೇಕಿದ್ರೆ ನಂದು ಪ್ರೀವಿಯಸ್ ಇಯರ್ ವೀಡಿಯೋಸ್ ನೋಡಿರಿ, ಕೆಲವೊಂದು ಹೇಳಿದ್ದೀನಿ ಈ ಕ್ವಶನ್ಸ್ ಬಂದೇ ಬರುತ್ತೆ ಅಂತ. ಸೈನ್ಸು ಮ್ಯಾಥ್ಸ್ ಅಂತೂ 80ಗೆ ನಾನು ಹೇಳ್ತಾರೆ 80ಗೆ ಮೋರ್ ದೆನ್ 70 ಮಾರ್ಕ್ಸ್ ಬಂದಿದೆ. ಇನ್ನೇನು ಬೇಕು ಹೇಳ್ರಿ. ಸೊ ಅನಾಲಿಸಿಸ್, ಯು ಹ್ಯಾವ್ ಟು ಬಿ ಗುಡ್ ಅಟ್ ಅನಾಲಿಸಿಸ್. ಇಲ್ಲ ಅಂದ್ರೂ ಅಗೇನ್ ಮೇಹೂನ. ಸೊ ಬುಕ್ಸು, ಆನ್ಲೈನ್ ಮೆಟೀರಿಯಲ್ಸು ಎರಡೂ ಬೇಕು. ನಾನು ಬರೀ ಟೆಕ್ಸ್ಟ್ ಬುಕ್ ಓದ್ತೀನಿ ಅಂದ್ರೂ ಫೈನ್, ಇಟ್ಸ್ ವೆಲ್ ಆ್ಯಂಡ್ ಗುಡ್. ನೀವು ಆನ್ಲೈನ್ ರಿಸೋರ್ಸ್ನ ಏನೂ ನೋಡೋಲ್ಲ, ಓಕೆ. ಆದರೆ ಎರಡೂ ಮಿಕ್ಸ್ ಮಾಡಿದ್ರಿ ಅಂದರೆ ಈಗ ಕೆಲವೊಂದು ಆನ್ಲೈನ್ ರಿಸೋರ್ಸಸ್ಸಲ್ಲಿ ಈಗ ನಾನು ನೋಟ್ಸ್ ಕೊಡ್ತೀನಿ, ಕೆಲವೊಂದು ಯಾವ್ದು ಇಂಪಾರ್ಟೆಂಟ್ ಇದೆ ಅದು ಕೊಟ್ಟಿರ್ತೀನಿ. ನೀವು ಇನ್ ಕೇಸ್ ಮಿಸ್ ಮಾಡಿದರೆ ಯು ಕ್ಯಾನ್ ಜಸ್ಟ್, ಈಗ ನಾನು 10 ಕ್ವಶನ್ ಓದಿದ್ದೀನಿ, ನನ್ನ ಹತ್ರ 15 ಕ್ವಶನ್ ಇದೆ, ಓಕೆ 5 ಕ್ವಶನ್ಸು ನಾನು ಮಿಸ್ ಮಾಡಿದ್ದೀನಾ, ಯು ಕ್ಯಾನ್ ಜಸ್ಟ್ ಚೆಕ್ 5 ಕ್ವಶನ್ಸ್ ಅಷ್ಟೇ ನೋಡ್ಬೋದು, ಯಾವುದೂ ಬಿಡೋಕ್ಕಾಗಲ್ಲ ಅಲ್ಲ. ಸೊ ಅದಕ್ಕೆ ಯು ಹ್ಯಾವ್ ಟು ಡಿಸೈಡ್, ಯು ಹ್ಯಾವ್ ಟು ಸ್ಟಿಕ್ ಆನ್. ಇಟ್ಸ್ ನಾಟ್ ಜಸ್ಟ್ ನಂದು ಅಂತ ಹೇಳ್ತಲ್ಲ. ಇಫ್ ದೇರ್ ಈಸ್ ಎನಿ ರಿಯಲಿ ಗುಡ್ ಸೋರ್ಸ್ ಅದನ್ನು ನೋಡಿರಿ, ಚೆಕ್ ಮಾಡಿರಿ, ಡೋಂಟ್ ಮಿಸ್. ಬಿಕಾಸ್ ಈಗಂತೂ ಆನ್ಲೈನ್ ಎಷ್ಟು ಬೇಕು ಹೇಳ್ರಿ ಅಷ್ಟಿದೆ. ಸೊ ಡೋಂಟ್ ಮಿಸ್ ಔಟ್ ಆನ್ ದೋಸ್ ಥಿಂಗ್ಸ್. NCERT ಎಫೆಕ್ಟಿವ್ಲಿ ಹೆಂಗೆ ಅಪ್ರೋಚ್ ಮಾಡೋದು ಈಗ ಇದು ಹೇಳಬೇಕಾದ್ರೆ, ಓಕೆ. ಸೊ ಟೆಕ್ಸ್ಟ್ ಬುಕ್ ಓದ್ತಿರ್ತೀರ, ಇದು ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸು, ಇಂಪಾರ್ಟೆನ್ಸ್ ಆಫ್ pH ಇನ್ ಡೇ ಟು ಡೇ ಲೈಫ್, ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಇನ್ ಡೇ ಟು ಡೇ ಲೈಫ್, ಹೌ ಟು ಸ್ಕೋರ್ ಗುಡ್. ಸೊ ಇನ್ನೇನು ನಾನು ಇದನ್ನು ಓದ್ತಿದ್ದೀನಿ. ಇದನ್ನು ಓದಬೇಕಾದ್ರೆ ಇಲ್ಲೇ ಎಷ್ಟು ಪಾಯಿಂಟ್ಸ್ ಇದೆ ಅಂತ ಹೇಳ್ತೇನೆ. ಅವರ್ ಸ್ಟಮಕ್ ಪ್ರೊಡ್ಯೂಸಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಸ್ಟಮಕಲ್ಲಿ ಏನು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ. ಸೊ ಇದು ಬಯಾಲಜಿಲೂ ಓದ್ತೀರಾ, ಬಯಾಲಜಿಲೂ ಬರುತ್ತೆ, ಲೈಫ್ ಪ್ರೋಸೆಸ್ಸಲ್ಲಿ ಬರುತ್ತೆ, ಫೈನ್, ಇದು ಇಂಪಾರ್ಟೆಂಟು. ನೆಕ್ಸ್ಟ್, ವಿತೌಟ್ ಹಾರ್ಮಿಂಗ್ ದ ಸ್ಟಮಕ್ ಡೈಜೆಷನ್ ಆ್ಯಸಿಡ್ ಕಾಸಸ್ ಪೈನ್ ಆ್ಯಂಡ್ ಇರಿಟೇಷನ್. ಟು ಗೆಟ್ ರಿಡ್ ಆಫ್ ದಿಸ್ ಪೈನ್, ಟೂ ಮಚ್ ಆ್ಯಸಿಡ್ ಕಾಸಸ್ ಪೈನ್ ಆ್ಯಂಡ್ ಇರಿಟೇಷನ್. ಬಯಾಲಜಿಲೂ ಓದಿರ್ತೀರ. ಪೀಪಲ್ ಯೂಸ್ ಬೇಸಸ್ ಕಾಲ್ಡ್ ಆ್ಯಂಟಾಸಿಡ್ಸ್. ಇದು ಇನ್ನೂ ಇಂಪಾರ್ಟೆಂಟ್. ಸೊ ಆ್ಯಂಟಾಸಿಡ್ಸ್. ಸೊ ಒನ್ ಸಚ್ ರೆಮಿಡಿ ಟು ಹ್ಯಾವ್ ಸಜೆಸ್ಟೆಡ್ ಬೈ ಅಟ್ ದ ಎಂಡ್ ಆಫ್ ದ ಬಿಗಿನಿಂಗ್. ಆ್ಯಂಟಾಸಿಡ್ಸ್ ಅಂದರೆ ಏನು? ನ್ಯೂಟ್ರಲೈಸಸ್ ದ ಎಕ್ಸೆಸ್ ಆ್ಯಸಿಡ್ ಪ್ರೆಸೆಂಟ್ ಇನ್ ದ ಸ್ಟಮಕ್. ಇನ್ ದ ಸ್ಟಮಕ್ ಬಿಟ್ಟರೆ ಅಂದರೆ ಮಾರ್ಕ್ಸ್ ತೆಗಿಬೋದು, ಹೇಳೋಕ್ಕಾಗಲ್ಲ, ಬಿಕಾಸ್ ಎಲ್ಲಿ ಅಂತ ನೀವು ಬರಿತಿಲ್ಲ. ಸೊ ಆ್ಯಂಟಾಸಿಡ್ಸ್ ಬೇಸಿಕಲಿ ಸ್ಟಮಕ್, ಹೊಟ್ಟೆಗೆ. ನೆಕ್ಸ್ಟು ಎಕ್ಸಾಂಪಲ್, ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಥವಾ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್.
ಎ ಮೈಲ್ಡ್ ಬೇಸ್ ಇಸ್ ಆಫನ್ ಯೂಸ್ ಫಾರ್ ದಿಸ್ ಪರ್ಪಸ್. ಇಲ್ಲಿ ನೋಡ್ರಿ ಎಷ್ಟು ಕ್ವಶನ್ಸ್ ಹೆಂಗಾಯಿತು. ಸೊ ವಾಟ್ ಈಸ್ ಆ್ಯಂಟಾಸಿಡ್? ಆ್ಯಂಟಾಸಿಡ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಈಸ್ ಯೂಸ್ ಟು ನ್ಯೂಟ್ರಲೈಸ್ ಎಕ್ಸೆಸ್ ಆ್ಯಸಿಡ್ ಪ್ರೆಸೆಂಟ್ ಇನ್ ದ ಸ್ಟಮಕ್. ಒಂದು ಕ್ವಶನ್ ಆಯಿತು. ಸೊ ಸ್ಟಮಕಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ? ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಆ್ಯಂಟಾಸಿಡ್ ಎಕ್ಸಾಂಪಲ್ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಥವಾ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್. ಎಷ್ಟು ಬಂತು? 3. ಸೊ ವಾಟ್ ಈಸ್ ಅ ಪಿ ಎಚ್? ಇನ್ನೊಂದು ಕ್ವಶನು. ಇದೆಲ್ಲ ಇದು ಕ್ವಶನ್ನು ಇಲ್ಲಿಲ್ಲ, ಬಟ್ ಇಫ್ ಯು ಥಿಂಕ್ ಅಬೌಟ್ ಇಟ್, ವಾಟ್ ಈಸ್ ಅ ಪಿ ಎಚ್ ಆಫ್ ಸ್ಟಮಕ್? ಇಸ್ ಇಟ್ ಆಸಿಡಿಕ್, ಬೇಸಿಕ್ ಆರ್ ನ್ಯೂಟ್ರಲ್? ಹಂಗೆ ಅಂತು ಅಂದರೆ ನೀವು ಬೇಕಾದ್ರೆ ಬರೀರಿ, ಅಥವಾ ನಾನು ಡೈರೆಕ್ಟಾಗಿ ಬರಿತೀನಿ ಅಂದರೆ ಪಿ ಎಚ್ ಆಫ್ ಸ್ಟಮಕ್ ಲೆಸ್ ದ್ಯಾನ್ 2. ನಾನೆಲ್ಲೋ ಸೈಡಲ್ಲಿ ನಾನು ಸಿಂಪಲ್ ದೊಡ್ಡದಾಗಿ ಬರೆದಿದ್ದೀನಿ, ಚಿಕ್ಕದಾಗಿ ಒಂದು ಬರಿಬೋದು. ಸೊ ಪಿ ಎಚ್ ಆಫ್ ಸ್ಟಮಕ್ ಈಸ್ ಅಸಿಡಿಕ್, ಅಥವಾ ದ ಮೀಡಿಯಮ್ ಈಸ್ ಅಸಿಡಿಕ್. ಪಿ ಎಚ್ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಇದರಲ್ಲಿ ಇದಕ್ಕಿಂತ ಇನ್ನೊಂದು ಲೆಫ್ಟ್ ಸೈಡ್ ಒಂದು ಪೇಜ್ ಇದೆ ಅಲ್ಲ, ಸೊ ಅಲ್ಲಿ ಅಷ್ಟರದ್ದು ಪಿ ಎಚ್ ಕೊಟ್ಟಿದ್ದಾರೆ. ಸೊ ಅದನ್ನು ಇದಕ್ಕೆ ಲಿಂಕ್ ಮಾಡ್ಬೋದು. ಅದಕ್ಕೆ ನಿಮ್ಗೆ ಇಲ್ಲೇ ಕ್ವಶನ್ಸ್ ಏನಾದರೂ ಬಂತು ಅಂದರೆ ಟೆಕ್ಸ್ಟ್ ಬುಕ್ಕಲ್ಲೇ ಒಂದು ಸೈಡ್ ಬರೀರಿ. ನೀವು ಇನ್ನೊಂದು ಸಲ ಟೆಕ್ಸ್ಟ್ ಬುಕ್ ನೋಡಬೇಕಾದ್ರೆ ಓಕೆ ಏನೇನಿದೆ, ಜಸ್ಟ್ ಗೋ ಥ್ರೂ ಇಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಇದು ಒಂದು ಕಾನ್ಸೆಪ್ಟ್ ಹೇಳಿದ್ದು, ಯು ಕ್ಯಾನ್ ಮೇಕ್ ಫಾರ್ ಮೆನಿ. ಇನ್ನು ಸಾಕಷ್ಟು ಕಾನ್ಸೆಪ್ಟ್ಸಿಗೆ ಮಾಡ್ಬೋದು. ಸೊ ರಿವಿಷನ್ ಬ್ಲೂ ಪ್ರಿಂಟ್. ರಿವಿಷನ್ ಬೇಕು. ರಿವಿಷನ್ ಹೆಂಗೆ ಬೇಕು ಅಂದರೆ, ನಾನು ಇವತ್ತು ಓದ್ತೀನಿ, ಇವತ್ತು ಓದಿ ಒಂದು ವಾರ ಬಿಡೋದಲ್ಲ, ಒಂದು 2-3 ದಿನ ಆದಮೇಲೆ ಮತ್ತೆ ಇನ್ನೊಂದು ಸಲ ರಿವೈಸ್ ಮಾಡಬೇಕು. ನೆಕ್ಸ್ಟ್ ಒಂದು ವಾರ ಆದಮೇಲೆ ರಿವೈಸ್ ಮಾಡಬೇಕು. ನೆಕ್ಸ್ಟ್ ಅದು ಎಲ್ಲರಿಗೂ ಹಿಂಗೇನಾ? ಇಲ್ಲ. ಸೊ ಇಟ್ಸ್ ನಾಟ್ ಸೇಮ್ ಫಾರ್ ಎವ್ರಿ ಒನ್. ನೋಡ್ರಿ ಇಲ್ಲಿ, ಸೊ ಇಟ್ಸ್ ನಾಟ್ ಸೇಮ್ ಫಾರ್ ಎವ್ರಿ ಒನ್. ಸೊ ಕೆಲವೊಬ್ರಿಗೆ ಬೇಗ ಮರ್ತೋಗ್ಬೋದು, ಅಥವಾ ಕೆಲವೊಬ್ಬರಿಗೆ ಒಂದು ವಾರ ಆದರೂ ನೆನಪಿರ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಪರ್ಸನ್. ಸೊ ನಿಮ್ಮ ಕೆಪಬಿಲಿಟಿ ನೋಡ್ರಿ. ಸೊ ನನಗೆ ಸಾಕಷ್ಟು ಮರುವಿದೆ, ದೆರ್ ಈಸ್ ನಥಿಂಗ್ ಹಾರ್ಮ್, ಅಥವಾ ಅದು ತಪ್ಪು ಅಲ್ಲ. ರಿವಿಷನ್ ಮಾಡಿರಿ. ರಿವಿಷನ್ ಮಾಡಿದಷ್ಟು ತಲೆ ನೆನ್ಪಿಳಿಯುತ್ತೆ. ಯಾವುದು ಯಾರಿಗೂ ಕಷ್ಟ ಅಲ್ಲ, ನೆನ್ಪಿಡ್ಕೊಳ್ರಿ. ಸೊ ನಾನು ಎಷ್ಟು ದಿನ ಆದಮೇಲೆ ರಿವಿಷನ್ ಮಾಡಬೇಕು, ದಟ್ ಡಿಪೆಂಡ್ಸ್ ಆನ್ ಯು, ಬಟ್ ರಿವಿಷನ್ ಬೇಕೇ ಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋದಕ್ಕಿಂತ ಮುಂಚೆ ಒಂದ್ಸಲ ಜಸ್ಟ್ ಕಣ್ಣು ಹಾಡಿಸ್ರಿ ಏನೇನಿದೆ, ಬಿಕಾಸ್ ಹಿಂದಿಂದೇನಿದೆ ವಿಲ್ ಬಿ ಲಿಂಕ್ಡ್ ಟು ದ ಕಮಿಂಗ್ ಕಾನ್ಸೆಪ್ಟ್ಸ್. ಈಗ ಯಾಕೆ ಹೇಳ್ತಿದ್ದೀನಿ, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಓದ್ತೀರಾ. ಈ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ನೀವು ಬೇಸಿಕ್ಸು ನಿಮ್ಗೆ ಸ್ಟ್ರಾಂಗ್ ಇತ್ತು ಅಂದರೆ ನೆಕ್ಸ್ಟ್ ಬರೋ ಕಾನ್ಸೆಪ್ಟ್ಸ್, ಈಗ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ಆಯಿತು. ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ಇರೋದು ಮೆಟಲ್ಸ್ ನಾನ್ ಮೆಟಲ್ಸಲ್ಲಿ ಬರುತ್ತೆ. ಸೊ ಒಂದಕ್ಕೊಂದು ಲಿಂಕ್. ಕೆಮಿಕಲ್ ರಿಯಾಕ್ಷನ್ಸು ಆ್ಯಸಿಡ್ ಬೇಸ್ ಇತ್ತು ಅಂದರೆ ಮೆಟಲ್ಸ್ ನಾನ್ ಮೆಟಲ್ಸು. ನೀವು ಇದೆರಡು ಸ್ಟಾರ್ಟಿಂಗ್ 2 ಚಾಪ್ಟರ್ ಕರೆಕ್ಟ್ ಪರ್ಫೆಕ್ಟ್ ಮಾಡ್ಕೊಂಡಿರೋ ಅಂದರೆ ಮೆಟಲ್ಸ್ ನಾನ್ ಮೆಟಲ್ಸ್ ಈಸಿ ಆಗುತ್ತೆ. ಮೆನಿ ರಿಯಾಕ್ಷನ್ಸ್ ಏನಿದೆ ಇದೆರಡರಿಂದನೂ ಬಂದಿದೆ. ಸೊ ಅದಕ್ಕೆ ಸೊ ಹಿಂದಿಂದಿರೋದು ದೇ ಆರ್ ವೆರಿ 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 ಇಂಪಾರ್ಟೆಂಟ್. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. ಕಾರ್ಬನ್ಸ್ ಕಾಂಪೌಂಡ್ಸು ಹೌದು, ಇಲ್ಲೇ ಇಲ್ಲ ಅಂತಲ್ಲ, ಬಟ್ ಅದು ಸ್ಲೈಟ್ಲಿ ಹೊಸ ಕಾನ್ಸೆಪ್ಟು. ಸೊ ಸ್ಟಾರ್ಟಿಂಗ್ 3 ಚಾಪ್ಟ್ರಿಂದನೂ ಸ್ವಲ್ಪ ಇಟ್ಸ್ ನಾಟ್ ಕಂಪ್ಲೀಟ್, ಬಟ್ ಕೆಲವೊಂದು ಕಾನ್ಸೆಪ್ಟ್ಸ್ ಲಿಂಕ್ ಆಗಿದೆ. ಇಲ್ಲವೇ ಇಲ್ಲ ಅಂತಲ್ಲ, ಆಗಿದೆ. ಲೈಫ್ ಪ್ರೊಸೆಸ್ಸು ಬೇಸಿಕ್ ಇದೆ, ದೊಡ್ಡದು ಇದೆ, ವೆರಿ ಇಂಪಾರ್ಟೆಂಟ್. ನಿಮಗೆ ಡಯಾಗ್ರಾಮ್ ಆಗಿರ್ಬೋದು, ಅಥವಾ 1 ಮಾರ್ಕ್ಸು 2 ಮಾರ್ಕ್ಸು, ವೆರಿ 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 ಇಂಪಾರ್ಟೆಂಟ್. ಸೊ ಬಯಾಲಜಿಲಿ ಆ್ಯಂಡ್ ಅಗೇನ್ ಒಂದೊಂದು ಚಾಪ್ಟ್ರು ಕೆಲವೊಂದು ಇಂಡಿಪೆಂಡೆಂಟ್ ಆಗಿದೆ. ಸೊ ಬಯಾಲಜಿ ನೋಡೋಣ. ಫಿಸಿಕ್ಸ್ ಅಂತ ಬಂದಾಗ ಎಲೆಕ್ಟ್ರಿಸಿಟಿ, ಲೈಟ್. ಎಲೆಕ್ಟ್ರಿಸಿಟಿ ಇಸ್ ಬೇಸ್ಡ್, ನೀವು ಎಲೆಕ್ಟ್ರಿಸಿಟಿ ಪರ್ಫೆಕ್ಟ್ ಮಾಡ್ಕೊಂಡಿದ್ರೆ ಮ್ಯಾಗ್ನೆಟಿಸಮ್ ಈಸಿ ಆಗುತ್ತೆ. ಲೈಟ್ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರಿ ಅಂದರೆ ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡ್. ಇಟ್ಸ್ ಆಲ್ ಲಿಂಕ್ಡ್. ಬೇಸಿಕ್ಸ್, ನಾನು ಅದಕ್ಕೆ ಬೇಸಿಕ್ಸು ಕೆಲವೊಂದು ಸ್ಲೋ ಆಗಿ ಹೋಗ್ತಿದ್ದೀನಿ. ಇಂಪಾರ್ಟೆಂಟ್ ಯಾವುದಿದೆ ಅದು. ಆ್ಯಂಡ್ ಎಸ್ಪೆಷಲಿ ಮ್ಯಾಥ್ಸ್ ಅಂತ ಬಂದಾಗ ಮ್ಯಾಥ್ಸ್ಗೂ ಹೇಳಿದ್ದೆ, ಫೇಸಿಂಗ್ ಡಿಫಿಕಲ್ಟ್ ಕಾನ್ಸೆಪ್ಟ್ಸಾ. ಸೊ ಹ್ಯಾವ್ ಫೇತ್. ಬ್ರೇಕ್ ಕಾಂಪ್ಲೆಕ್ಸು, ಸ್ಮಾಲರ್ ಪಾರ್ಟ್ಸು, ಈಗ ಎಷ್ಟೇ ಹೇಳಿದ್ದು ಸೇಮ್. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇನ್ನೂ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ನೆಕ್ಸ್ಟು ಏನು ಮಾಡಬೇಕು? ಡೈಲಿ ರಿವೈಸ್ ಮಾಡಲೇಬೇಕು. ಒಂದಲ್ಲ ಒಂದು ರಿವೈಸ್ ಮಾಡಲೇಬೇಕು. ನಾನು ಇವತ್ತು ಓದಿದ್ದು ನೆಕ್ಸ್ಟ್ ಮುಂದೆ ಒಂದು ವಾರ ಹಿಡಿಯಲ್ಲ ಅಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್.
ಪ್ಲೀಸ್ ರಿವಿಷನ್ ಮಾಡಿರಿ, ಸಂಡೇಸ್ ರಿವಿಷನ್ ಮಾಡಿರಿ, ಅಥವಾ ನಿಮ್ಮ ಟೈಮ್ ಮೇಕ್ ಎ ಟೈಮ್ ಟೇಬಲ್, ಆ ಟೈಮ್ ಟೇಬಲ್ ಪ್ರಕಾರ ರಿವಿಷನ್ ಮಾಡಿರಿ. ರೀಕ್ಯಾಪ್ ಸೇಮ್, ಕ್ವಿಕ್ ರಿಫ್ರೆಶ್ ಬಿಫೋರ್ ಎವ್ರಿ ಟೆಸ್ಟ್. ಸೊ ಈಗ ಯಾವುದೋ ಟೆಸ್ಟ್ ಕೊಡ್ತಿದ್ದೀರಾ, ಅದಕ್ಕಿಂತ ಮುಂಚೆ ಒಂದು ಜಸ್ಟ್ ರಿಕ್ಯಾಪ್ ಮಾಡಿರಿ. ಸ್ಪೇಸ್ಡ್ ಇಂಟರ್ವಲ್ಸ್ ಹೀಗೆ ಹೇಳಿದೆ. ಸೊ ಒಂದು ದಿನ ಇವತ್ತು ಓದ್ತೀನಿ, ನೆಕ್ಸ್ಟ್ ಮೂರು ದಿನ, ಒಂದು ವಾರ, ಜಸ್ಟ್ ಇನ್ ಜನರಲ್ ಹೇಳ್ತಿರೋದು. ಒಂದು ತಿಂಗಳು, ಇಲ್ಲ ನನಗೆ ಇನ್ನೂ ಬೇಗ ಬೇಕು, ಸೊ ಇವತ್ತು ಓದ್ತೀನಿ, ನಾಳೆ ಓದ್ತೀನಿ, ಅದಾದಮೇಲೆ 5 ದಿನ ಬಿಟ್ಟು ಓದ್ತೀನಿ, 10 ದಿನ ಬಿಟ್ಟು ಓದ್ತೀನಿ. ಯಾರಿಗೆ ಒಂದು ಸ್ವಲ್ಪ ನೆನ್ಪಿಟ್ಕೊಳೋಕೆ ಕಷ್ಟ ಆಗ್ತಿದೆ, ಇಲ್ಲ ನನಗೆ ಇವತ್ತು ಓದ್ತೀನಿ, ಒಂದು ವಾರ ಬಿಟ್ಟು ಓದು ನನಗೆ ನೆನಪಿದೆ, ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ಫೈನ್, ಇದೆಲ್ಲ ಕೆಲವೊಂದು ಟೆಕ್ನಿಕ್ಸ್ ಇದೆ, ಏನು ತಲೆಕೆಡಿಸ್ಕೋಬೇಡ್ರಿ. ದಿಸ್ ಈಸ್ ಆಲ್ ಫಾರ್ ಇಫ್ ಯು ವಾಂಟ್ ಟು ಸ್ಕೋರ್. ಎಸ್, ಇಟ್ಸ್ ಪಾಸಿಬಲ್ ಫಾರ್ ಎವ್ರಿ ಒನ್, ಎಲ್ಲರಿಗೂ ಪಾಸಿಬಲ್ ಇದೆ. ಸೊ ಡೋಂಟ್ ಲೂಸ್ ಹೋಪ್ಸ್, ಐ ಆಮ್ ದೇರ್ ವಿತ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಇನ್ನೂ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಐ ಆಮ್ ದೇರ್ ವಿತ್ ಯು ಟಿಲ್ ಯುವರ್ ಎಕ್ಸಾಮ್ ಗೆಟ್ಸ್ ಓವರ್ ಆ್ಯಂಡ್ ಇವನ್ ಆಫ್ಟರ್ ದಟ್. ನಾನು ಫಸ್ಟು ಹೇಳಿದ್ದೀನಿ ಆ್ಯಂಡ್ ಐ ಹ್ಯಾವ್ ಕೆಪ್ಟ್ ಮೈ ಪ್ರಾಮಿಸ್, ಐ ಸ್ಟಿಲ್ ಕೀಪ್ ಮೈ ಪ್ರಾಮಿಸ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.